ಅಲ್ಲಯ್ಯ ವರ್ಕೇ ಆಯಿತು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಭಾರತ ಸರ್ಕಾರದಲ್ಲಿ ಮತ್ತು ನಮ್ಮ ರಾಜ್ಯ ಜನತೆಯಲ್ಲಿ ರಾಮನಗರದ ಮಹೇಶ ನಾನು ಮನವಿ ಮಾಡ್ಕೊಳ್ತೇನೆಂದರೆ, ನೋಡಿ, ಇತ್ತೀಚೆಗೆ ಎ ಐ ಅಂತ ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾವೇನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಅಂತಾರೆ. ಇದು ಏನು ಕೆಲಸ ಆಗ್ತದೆ ಅಂದರೆ, ಒಂದು ಎ ಐ ಬಂದು 20-30 ಜನರು ಕೆಲಸನ ಕಿತ್ಕೋತಾ ಇದೆ. ಒಬ್ಬ 20-30 ಜನ ಮಾಡೋ ಕೆಲಸನ ಒಂದೇ ಮಾಡ್ತಾ ಇದೆ. ಇದರಿಂದ ಏನಾಗ್ತದೆ, 20-30 ಜನ ಕೆಲಸ ಕಳ್ಕೊತಾರೆ. ಇದರಿಂದ ಲಕ್ಷಾಂತರ ಮಂದಿ ಬೀದಿಗೆ ಬೀಳ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸ ಎಂಥದ್ದು ಅಂತಂದರೆ, ಉದ್ಯೋಗ ಇರೋರ್ನು ಉದ್ಯೋಗ ಇಲ್ಲದಂಗೆ ಮಾಡ್ತಾ ಇದ್ದೀರಾ. ಈಗಾಗಲೇ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಎ ಐ ಬೆಳೆಸಿ ಬೇಡ ಅನ್ನಲ್ಲ, ಎಲ್ಲಿ ಇಂಟೆಲಿಜೆನ್ಸಲ್ಲಿ ತುಂಬ ಇರೋ ಕಡೆಗೆ. ಮತ್ತು ಇಂಜಿನಿಯರ್ ಕಾಲೇಜ್ಗಳು ಅವನ್ನೆಲ್ಲ ಯಾಕೆ ನೀವು ಎಂಕರೇಜ್ ಮಾಡ್ತಾಯಿದ್ದೀರಾ? ಎಲ್ಲ ಮುಚ್ಚಾಕ್ಬಿಡಿ. ಯಾಕಂದರೆ ಮಕ್ಕಳುಗಳು ಕಷ್ಟಪಟ್ಟು ಓದಿ ಬಂದಮೇಲೆ ಕೆಲಸಗಳಿಲ್ಲದಾಗ ಏನು ಮಾಡ್ತೀರಾ? ನಿಮ್ಗಷ್ಟು ಗೊತ್ತಾಗಲ್ವೇ ಎ ಐಯಿಂದ ಎಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಇಂಜಿನಿಯರ್ಗಳೆಲ್ಲ ಕೆಲಸ ಇಲ್ಲದೆ ಹೊರಬರ್ತಿದ್ದಾರೆ. ನೀವು ಮಾಡಿ ಎ ಐ ಉಪಯೋಗಿಸಿ, ಟೆಕ್ನಾಲಜಿನ ಉಪಯೋಗಿಸಿ. ಎಲ್ಲಿ ಉಪಯೋಗಿಸ್ಬೇಕು? ಇಲ್ಲ ದೇಶದ ಮಿಲಿಟ್ರಿ ವ್ಯವಸ್ಥೆಯಲ್ಲಿ, ಇನ್ನು ಇಂಟೆಲಿಜೆನ್ಸಲ್ಲಿ ಅಲ್ಲಿ ಉಪಯೋಗಿಸ್ಕೋಬೇಕು. ಈಗ ಎ ಐ ಅಂತ ತಂದ್ಬಿಟ್ಟು ಪಾಪ ಎಷ್ಟೋ ಜನ ಇಂಜಿನಿಯರ್ಗಳು ಕೆಲಸ ಇಲ್ಲದೆ ಬರ್ತಾವ್ರು. ಮತ್ತು ಇಂಜಿನಿಯರಿಂಗ್ ಕಾಲೇಜ್ನೆಲ್ಲ ಯಾಕೆ ನೀವು ಮುಚ್ಚಾಕ್ಬಿಡಿ? ಬೇಡ, ಅಷ್ಟು ಜ್ಞಾನ ಇಲ್ವಾ? ಏನೋ ದೊಡ್ಡದಾಗ ನಾವು ಎ ಐ ತಂದುಬಿಟ್ಟಿದ್ದೀವಿ ಅಂತ ಮೊದಲು ಯೋಚನೆ ಮಾಡಬೇಕು, ಇದರಿಂದ ದುಷ್ಪರಿಣಾಮ ಎಷ್ಟಾಗುತ್ತೆ ಅಂತ. ಅದಕ್ಕೆ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಎ ಐನ ಎಲ್ಲ ಕಡೆ ತರಕ್ಕೆ ಹೋಗ್ಬೇಡಿ. ಈಗ ಎಷ್ಟೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 4-6 ವರ್ಷ ಓದಿ ಇಂಜಿನಿಯರ್ಗಳಾಗಿರ್ತಾರೆ. ಇದರಿಂದ ಏನಾಗ್ತದೆ? ಅವ್ರ ಕೆಲಸದಿಂದ ಹೊರಗೆ ಬಂದರೆ ಏನಾಗ್ತದೆ? ಅವ್ರ ಮನೆ ಮಟ್ಟ ಪರಿಸ್ಥಿತಿ ಎಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎ ಐನ ಎಲ್ಲ ಕಡೆ ಅಳವಡಿಸ್ಕೊಳ್ಳೋಕೆ ಹೋಗಬೇಡಿ. ಮಿಲಿಟ್ರಿಲಾಗಲಿ, ಡಿಫೆನ್ಸ್ ಸಿಸ್ಟಮಲ್ಲಾಗಲಿ, ಇಂಟೆಲಿಜೆನ್ಸಲ್ಲಾಗಲಿ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.